ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಮ್ಗೆ ಗೊತ್ತಿದೆ. ಅಂತಾರಾಷ್ಟ್ರೀಯ ಅಂತಂದ್ರೆ ದೇಶ ವಿದೇಶಗಳಿಂದ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾರೆ. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಷ್ಟು ರೀತಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅನ್ನೋದು ಕೂಡ ನಮಗೆಲ್ಲ ಗೊತ್ತಿದೆ. ಆದರೆ ಅಲ್ಲೇ ಪಕ್ಕದಲ್ಲಿ ಕುಡಿಯೋಕೆ ಒಂದು ಗ್ಲಾಸ್ ನೀರಿಲ್ಲ ಅಂತಂದ್ರೆ ನಂಬ್ತೀರಾ ನೀವು? ಎಲ್ಲಿ? ಅಲ್ಲಿಗೆ ನಿತ್ಯ ಸಾವಿರಾರು ಜನ ಬರ್ತಾರೆ. ದಣಿದು ಬರೋರಿಗೆ ಕುಡಿಯೋ ನೀರಿಲ್ಲ. ಇಲ್ಲೇ ನೀರಿಲ್ಲ ಅಂದ್ರೆ ಹೇಗೆ ಸ್ವಾಮಿ? ಬೆಂಗಳೂರಿನಂತ ಮಹಾನಗರ, ನಾವೇನು ಮಹಾನಗರವನ್ನ 6 ಭಾಗ 7 ಭಾಗ 8 ಭಾಗ ಏನೋ ಮಾಡ್ತೀವಂತೆ. ಏನೇ ಮಾಡಿದ್ರು ಕೂಡ ಬೇಸಿಕ್ ನೀಡ್ಸ್ ಅಂತೂ ಇರಲೇಬೇಕು. ಪಂಚಭೂತಗಳು, ಬೇಸಿಕ್ ನೀಡ್ಸ್, ಮೂಲಭೂತ ಅವಶ್ಯಕತೆಗಳು, ಅದರಲ್ಲಿ ನೀರು ಬಹಳ ಮುಖ್ಯ. ಅಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ ನೋಡಿ, ಒಂದು ಗ್ಲಾಸ್ ನೀರು ಕುಡಿಬೇಕು ಅಂತಂದ್ರೆ ಅವ್ರಿಗೆ ಆಗ್ತಾ ಇಲ್ಲ ಅಂತಂದ್ರೆ ಏನು ಸಮಸ್ಯೆ? ಅವರ ಬಳಿ 10 ಕಡೆಯಿಂದ ನಿತ್ಯ ಸಾವಿರಾರು ಜನ ಬರ್ತಾರೆ. ವಯೋವೃದ್ಧರು ಬರ್ತಾರೆ, ವಿಶೇಷ ಚೇತನರು ಬರ್ತಾರೆ, ಕಣ್ಣು ಕಾಣದವರು ಬರ್ತಾರೆ, ಮಕ್ಕಳು ಬರ್ತಾರೆ, ಮಹಿಳೆಯರವರ ಭೇಟಿಗೆ ಬರ್ತಾರೆ. ಆದ್ರೆ ಅಲ್ಲಿ ಇರಬೇಕಾದದ್ದೇ ಇಲ್ಲ. ಅದಕ್ಕಾಗಿ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ, ರೊಚ್ಚಿಗೆದ್ದಿದ್ದಾರೆ. ಅದು ಕೂಡ ದೇವನಹಳ್ಳಿಯಲ್ಲಿ. ಏನದು ಸ್ಟೋರಿ? ಬನ್ನಿ ನೋಡೋಣ. ಕೆಟ್ಟು ನಿಂತ ಆರ್ಒ ವಾಟರ್ ಪ್ಲಾಂಟ್. ನೀರಿಲ್ಲ. ಡಿಸಿ ಕಚೇರಿಯಲ್ಲಿ ನೀರಿಲ್ಲ. ಹೊರಗಡೆಯಿಂದ ನೋಡಿದ್ರೆ ಕಣ್ಣು ಕುಕ್ಕೋ ಸುಂದರವಾದ ಜಿಲ್ಲಾಡಳಿತ ಭವನ. ಒಳಗೆ ಎಂಟ್ರಿ ಕೊಡ್ತಿದ್ದಂತೆ ಕಾಣೋದು ಈ ಕಿತ್ತೋದು ವಾಟರ್ ಪ್ಲಾಂಟ್. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಿತ್ಯ ಸಾವಿರಾರು ಜನ ಬರ್ತಾರೆ. ಬಿರು ಬಿಸಿಲಿನಲ್ಲಿ ದಣಿದು ಬಂದವರಿಗೆ ಜಿಲ್ಲಾಡಳಿತ ಭವನದಲ್ಲೇ ಕುಡಿಯೋ ನೀರಿಲ್ಲ. ಯಾಕಂದ್ರೆ ಶುದ್ಧ ಕುಡಿಯುವ ನೀರಿನ ವಾಟರ್ ಪ್ಲಾಂಟ್ ಕೆಟ್ಟು ನಿಂತಿದೆ. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಪ್ಪರದಕಲ್ಲು ಬಳಿ ಇರೋ ಜಿಲ್ಲಾಡಳಿತ ಭವನದಲ್ಲಿ. ಅಂದಹಾಗೆ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಸಾರ್ವಜನಿಕರು ಭೇಟಿ ನೀಡುತ್ತಾರೆ. ಆದರೆ ಈ ಜಿಲ್ಲಾಡಳಿತ ಭವನದಲ್ಲಿ ದಣಿದು ಬಂದವರಿಗೆ ನೀರು ಸಿಗೋದಿಲ್ಲ. ದಾಹದಿಂದ ಬಂದು ಗ್ಲಾಸ್ ಹಿಡಿದು ನೀರು ಕುಡಿಯಲು ಮುಂದಾದವರಿಗೆ ಖಾಲಿ ಗ್ಲಾಸ್ ಅಷ್ಟೇ ಸಿಗೋದು. ಕಳೆದ 3-4 ತಿಂಗಳಿನಿಂದ ನೀರಿನ ಆರ್ಒ ಪ್ಲಾಂಟ್ಗಳು ಕೆಟ್ಟು ನಿಂತಿದ್ದು, ಇದನ್ನ ಸರಿಪಡಿಸುವಲ್ಲಿ ಯಾವ ಅಧಿಕಾರಿಯೂ ಮುಂದಾಗಿಲ್ಲ. ಈ ಆರ್ಒ ಪ್ಲಾಂಟ್ ಸ್ಥಿತಿ ನೋಡಿ ಜನ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ನಾವು ಡಿಸಿ ಆಫೀಸು ನಮ್ಮ ದೇವನಹಳ್ಳಿ ತಾಲೂಕು ಹತ್ರ ಕೂಗಳತೆ ದೂರದಲ್ಲಿದೆ. ನಮ್ಮ ಊರ ಹತ್ರ ಇರೋದ್ರಿಂದ ನಾವು ಡಿಸಿ ಆಫೀಸ್ಗೆ ಬರ್ತಾನೆ ಇರ್ತೀವಿ. ಬರ್ತಾನೆ ಇದ್ರೆ ಸಾರ್ವಜನಿಕರು ಎಲ್ಲ ನೀರು ಕುಡಿಬೇಕಾದ್ರೆ ನೀರಿನ ವ್ಯವಸ್ಥೆ ಎಲ್ಲಿ ಅಂತ ನನ್ನೇ ಕೇಳಿದ್ದಾರೆ. ನಾನು ನೋಡಿ ಇಲ್ಲಿದೆ ನೋಡಿ ಅಂತ ತೋರಿಸಿದಾಗ ಅವ್ರು ಬಂದು ಇಲ್ಲಿ ನೋಡಿದಾಗ ನೀರೇ ಬರ್ತಾ ಇಲ್ಲ. ಡಿಸಿ ಆಫೀಸಲ್ಲೇನೇ ಕಮರ್ಷಿಯಲ್ ಹಾಕಿರೋ ಆರ್ಒ ಪ್ಲಾಂಟ್ಗಳೇ ರಿಪೇರಿ ಇದೆ. ಅದ್ರ ಕಡೆ ಇಲ್ಲೇ ಡಿಸಿ ಆಫೀಸಲ್ಲಿ ಇರೋ ಅಧಿಕಾರಿಗಳೇ ಗಮನ ಹರಿಸಿಲ್ಲ ಅಂತಂದ್ರೆ ಇನ್ನು ಜನಗಳು ನೀರು ಕೇಳಿದ್ರೆ ನೀರು ಎಲ್ಲಿಂದ ಕೊಡಬೇಕು? ಒಂದು ಹೋಟ್ಲಿಗೆ ಹೋಗಿ ಕುಡಿದ್ಬಿಟ್ಟು ಬರೋಕ್ಕಾಗುತ್ತಾ? ಸರಿ, ದಯವಿಟ್ಟು ಈ ಆರ್ಒ ಪ್ಲಾಂಟ್ಗಳು ನೋಡಿ ಕಣ್ಣೆದುರುಗಡೆನೆ ಇದೆ ನೋಡಿ, ಯಾವ್ದಾದ್ರು ಬರ್ತಾ ಇದ್ದಾನೆ ಇಲ್ಲ. ಇದನ್ನ ದಯಮಾಡಿ ಸರಿ ಮಾಡಕ್ಕೆ ನಮ್ಮ ಡಿಸಿ ಅವರಿಗೆ ನೀವು ಮನವರಿಕೆ ಆಗಂಗೆ ನಿಮ್ಮ ಚಾನೆಲ್ ಮುಖಾಂತರ ನಾನು ಮನವರಿಕೆ ಮಾಡ್ಕೊಂತ ಇದ್ದೀನಿ. ಜಿಲ್ಲಾ ಕಚೇರಿಯಲ್ಲಿ ಕೇವಲ 4 ಕುಡಿಯೋ ನೀರಿನ ಘಟಕಗಳಿದ್ದು, ಅದರಲ್ಲಿ 1 ಮಾತ್ರ ಉಪಯೋಗಕ್ಕೆ ಬರುವಂತದ್ದು. ಇನ್ನುಳಿದ 3 ಕುಡಿಯೋ ನೀರಿನ ಆರ್ಒ ಪ್ಲಾಂಟ್ಗಳು ಕೆಟ್ಟು ನಿಂತು ಸುಮಾರು ದಿನಗಳೇ ಕಳೆದಿದೆ. ಪ್ಲಾಂಟ್ ತುಕ್ಕು ಹಿಡಿದು ವೈರ್ಗಳು, ಪೈಪ್ಗಳು ಕಿತ್ತೋಗಿ ಧೂಳು ಹಿಡಿತಿವೆ. ಜಿಲ್ಲೆಯ ನೀರಿನ ಸಮಸ್ಯೆಗಳನ್ನ ಎದುರಿಸಬೇಕಾದ ಜಿಲ್ಲಾಡಳಿತ ತಮ್ಮ ಕಚೇರಿಯಲ್ಲೇ ನೀರಿನ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲವಾಗಿದೆ. ಬೇಸಿಗೆ ಜಾಸ್ತಿ ಇರೋದ್ರಿಂದ ಕಾರಣ ಇಲ್ಲೇ ನೀರಿನ ಕೊರತೆ ಇದೆ. ಇನ್ನು ನಮ್ಮ ಜಿಲ್ಲೆಗೆ ಯಾವ ತರ ನೀರು ಒದಗಿಸ್ತಾರೆ ಅನ್ನೋದು ನಮಗೆ ಎಲ್ಲೋ ಒಂದು ಕಡೆ ಅನುಮಾನ ಕಾಡ್ತಿದೆ ಸರ್. ಇಲ್ಲಿ ನೋಡಬಹುದು, ಆ ಪೈಪ್ ಎಲ್ಲ ಕಿತ್ತು ಒಂಥರ ತುಕ್ಕಿಡಿದಂತ ಪರಿಸ್ಥಿತಿಯಲ್ಲಿದೆ. ಸುಮಾರು ದಿನಗಳಿಂದ ಇದು ಹಾಳು ಬಿದ್ದಿರೋ ತರ ಕಾಣ್ತಿದೆ. ಇದನ್ನ ಯಾರೂ ಕೂಡ ಗಮನಿಸೋ ರೀತಿಯಲ್ಲಿ ಇದು ಇರುವಂತದ್ದು ವಿಪರ್ಯಾಸ ಆಗಿದೆ ಅಂತ ವಿಷಯ ಸರ್. ನಮ್ಮ ಒಂದು ಸುದ್ದಿಯಲ್ಲಿ ಅಟ್ಲೀಸ್ಟ್ ಡಿಸಿ ಅವ್ರು ನೋಡಿ ಎಚ್ಚೆತ್ಕೊಂಡು ಬೇಗ ಈ ಒಂದು ನೀರಿನ ಒಂದು ಸಮಸ್ಯೆಯನ್ನು ನೀಗಿಸಿ ಇದನ್ನು ರೆಡಿ ಮಾಡಿಸಿ ನಮ್ಮಂತ ಬಡವರಿಗೆ ಇಲ್ಲಿ ಬರುವಂತ ಪ್ರತಿಯೊಬ್ಬರು ಕೂಡ ಅನುಕೂಲವಾಗುವಂತಹ ಕೆಲಸವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಸರ್. ಕೂಡಲೇ ಜಿಲ್ಲಾಡಳಿತ ಭವನದ ವಾಟರ್ ಪ್ಲಾಂಟ್ ಸರಿಪಡಿಸಿ ಕಚೇರಿಗೆ ಬರೋ ನೂರಾರು ಜನರ ದಾಹ ತಣಿಸಬೇಕಿದೆ. ಇಲ್ಲದಿದ್ರೆ ಸೂಪರ್ 3ಯಲ್ಲಿ ಬುಲೆಟ್ ಹಾರಿಸೋದು ಪಕ್ಕ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಜಗತ್ತಿನ ಎಲ್ಲಾ ಸಮಸ್ಯೆಗಳೊಂದು ಜಿಲ್ಲೆಯ ಸಮಸ್ಯೆಗಳು ಬಂದ್ರೆ ಫೈನಲಿ ಕೇಳೋದು ಯಾರ ಹತ್ರ? ಡಿಸಿ ಹತ್ರ. ಡಿಸಿ ಆಫೀಸಲ್ಲಿ ನೀರಿಲ್ಲ ಅಂತಂದ್ರೆ ಯಾರನ್ನ ಕೇಳೋಣ? ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಒಬ್ಬ ಡಿಸಿ ಅಂದ್ರೆ ಏನು ಅಂತಂದ್ರೆ ಒಂದು ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದ ಹಾಗೆ. ನೀವು ಸಾವಿರಾರು ಕೋಟಿ ದುಡ್ಡನ್ನ ಒಂದು ಜಿಲ್ಲೆಗೆ ತನ್ನಿ,
ಅದು ಪ್ರಧಾನಮಂತ್ರಿ ಕೊಡ್ಲಿ, ಮುಖ್ಯಮಂತ್ರಿ ಕೊಡ್ಲಿ, ಒಬ್ಬ ಸಚಿವ ತರಲಿ, ಒಬ್ಬ ಎಂಎಲ್ಎ ತರಲಿ, ಒಬ್ಬ ಎಂಪಿ ತರಲಿ, ಲೆಕ್ಕಪತ್ರ ಎಲ್ಲ ಡಿಸಿ ಬಳಿನೇ. ಡಿಸಿ ಸೈನ್ ಹಾಕದೆ ₹1 ಆ ಕಡೆ ಈ ಕಡೆ ಆಗೋದಿಲ್ಲ. ಹಾಗಿದ್ರೆ ತಮ್ಮ ಅಹವಾಲುಗಳನ್ನು ಹೇಳೋಕೆ ಬಂದವರು ಎಲ್ಲಿ ಹೇಳಲಿಕ್ಕೆ ಬರಬೇಕು? ಅಲ್ಲೇ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಹೆಂಗಾಗ್ಬೋದು? ಅಯ್ಯೋ ನೀನೇ ಬಡವ ಇದ್ಯಪ್ಪ ಅಂತ ಆಗ್ಬಿಟ್ರೆ ಕಷ್ಟ. ಹೊರಗಡೆ ನೋಡಿದ್ರೆ ಕಣ್ಣು ಕುಕ್ಕೋ ಸುಂದರವಾದ ಜಿಲ್ಲಾಡಳಿತ ಭವನ, ನಾವೇನು ವಿಪರೀತ ಕೇಳ್ತಾ ಇಲ್ಲ, ನೀರು ಕೊಡ್ರಪ್ಪ ಅಂತ ಕೇಳ್ತಾ ಇದ್ದೀವಿ. ಆಯ್ತಾ? ಜಿಲ್ಲಾಡಳಿತ ಭವನದಲ್ಲೇ ಕುಡಿಯುವ ನೀರಿಲ್ಲ. ಯಾಕಂದ್ರೆ ಶುದ್ಧ ಕುಡಿಯುವ ನೀರಿನ ವಾಟರ್ ಪ್ಲಾಂಟ್ ಕೆಟ್ಟು ನಿಂತಿದೆ. ವಾಟರ್ ಪ್ಲಾಂಟ್ ಸರಿ ಮಾಡಬೇಕು ಅಂತಂದ್ರೆ ಅಮೆರಿಕಾದಿಂದ ಏನು ಮಿಷನ್ ತರಬೇಕಾಗಿಲ್ಲ, ಇಲ್ಲೇ ಸರಿ ಮಾಡಿದ್ರೆ ಆಗುತ್ತೆ. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಪ್ರದ ಕಲ್ಲು ಬಳಿ ಇರುವ ಜಿಲ್ಲಾಡಳಿತ ಭವನದಲ್ಲಿ. ಅಂದ ಹಾಗೆ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಾರ್ವಜನಿಕರು ಭೇಟಿ ಕೊಡ್ತಾರೆ. ಒಂದು ನೀರು ಕುಡಿಯೋಕೆ ಹೋದ್ರೆ ಅಲ್ಲಿಲ್ಲ ಅಂತ. ಯಾಕೆ ಸಮಸ್ಯೆ? ಜಿಲ್ಲಾ ಕಚೇರಿಯಲ್ಲಿ 4 ಕುಡಿಯುವ ನೀರಿನ ಘಟಕ ಇದೆ. ಎಷ್ಟಿದೆ? 1, 2, 3, 4 ಕುಡಿಯುವ ನೀರಿನ ಘಟಕ. 3 ಕೆಟ್ಟೋಗಿದೆ. ಅರೆ ರೇ, ನೀರಿನ ಆರ್ಒ ಪ್ಲಾಂಟ್ ಕೆಟ್ಟು ನಿಂತು ಸುಮಾರು ದಿನಗಳು ಕಳೆದಿದೆ. ಪ್ಲಾಂಟ್ ತುಕ್ಕು ಹಿಡಿದು ವೈರ್ಗಳು, ಪೈಪ್ಗಳು ಅದೇ ಎಲ್ಲ ಕಿತ್ತೋಗಿ ಹೊಸದಾಕುವಾಗ ದುಡ್ಡು ಬರಬೇಕಲ್ಲ, ಏನಾದ್ರು ಕಮಿಷನ್. ನೀವು ಬಂದ ತಕ್ಷಣ ರಿಪೇರಿ ಮಾಡಿದ್ರೆ ಹೆಂಗೆ? ಸರಿ ಆಗಲ್ಲ ನೋಡಿ. ಆ ಧೂಳೆಲ್ಲ ಇಟ್ಕೊಂಡು ಏನೊಂದು ಮಾಡ್ತಾ ಇದ್ದಾರೆ. ಕೂಡಲೇ ಜಿಲ್ಲಾಡಳಿತದ ಭವನ ವಾಟರ್ ಪ್ಲಾಂಟ್ ಸರಿಪಡಿಸಬೇಕು ಅಂತ ನಮ್ಮೆಲ್ಲರ ಆಗ್ರಹ. ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನೀರಿಲ್ಲ. ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಕುಡಿಯಲು ನೀರಿಲ್ಲದ ಪರದಾಟ. ಇನ್ನು ಆ ಜಿಲ್ಲಾಧಿಕಾರಿ ಉಳಿದವರಿಗೆ ಏನ್ ಪಾಠ ಮಾಡ್ತಾರೆ? ಪಾಪ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದೆ. ಇದನ್ನು ಜಿಲ್ಲಾಧಿಕಾರಿ ನೋಡೋದಲ್ಲ, ಅಲ್ಲಿ ಎಲ್ಲ ಎಲ್ಲ ಇರ್ತಾರಲ್ಲ, ಅವ್ರು ನೋಡ್ಬೇಕು ಅದನ್ನ. ಆಯ್ತಾ? ಅವ್ರಿಗೆ ಯಾಕೆ ಬೇಕು? ಯಾಕಂದ್ರೆ ನೀವೊಂದು ನೋಡಿ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ದೊಡ್ಡ ಕಮಿಷನ್ ಹೊಡಿಯೋಕ್ಕಾಗಲ್ಲ ನೋಡಿ. ನಾನು ಹಂಗೆ ಹೇಳ್ಬೇಕು, ಇನ್ನೇನು ಮತ್ತೆ. ಸಣ್ಣ ಪುಟ್ಟವ್ರಿಗೆ ಅಕ್ಕಪಕ್ಕ ಇದ್ದವರಿಗೆ ₹5, ₹10 ಇದೆಲ್ಲ ಸಾಕಾಗೋದಿಲ್ಲ. ದೊಡ್ಡ ತಿಮಿಂಗಲ ಬೇಕು. ಸೊ ಹಾಗಾಗಿ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ವಾ? ಬಿಸಿಲಲ್ಲಿ ದಣಿದು ಬರುವ 100 ಜನ ನಮ್ಮ ಮಾತಿರುವಂತದ್ದು ಅಲ್ಲಿಗೆ ಬರುವಂತದ್ದು, ದೇವನಹಳ್ಳಿಗೆ ಬರೋದು. ಈಗ ದೊಡ್ಡ ಸಿಟಿ ಆಗಿರ್ಬೋದು ಬೆಂಗಳೂರು, ದೇವನಹಳ್ಳಿಯಲ್ಲಿ ಈಗಲೂ ಕೂಡ ಕೆಲವು ಕಡೆ ಹಳ್ಳಿನೇ ನೋಡಿ. ಅವ್ರ ಪಾಪ ಬಂದಲ್ಲಿ ನಿಂತಿರ್ತಾರೆ. ಒಂದು ಕುಡಿಯೋ ನೀರು ಇರಬೇಕು ಅಂತಂದ್ರೆ ಇಲ್ಲ. ಆ ತಾಯಲ್ಲಿ ನೋಡಿ, ಆರ್ಒ ಪ್ಲಾಂಟ್ ಕೆಟ್ಟು ತಿಂಗಳಾಗ್ತಾ ಹೋಗ್ತಾ ಇದೆ. ಪ್ಲಾಂಟ್ ತುಕ್ಕು ಹಿಡಿದು ವೈರ್ಗಳೇ ಕಿತ್ತು ಹೋಗ್ತಾ ಇದೆ. ಅದರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಯಾರ್ಯಾರು ಸಂಬಂಧಪಟ್ಟವರು? ಅನುರಾಧ, ಜಿಲ್ಲಾ ಪಂಚಾಯತ್ ಸಿಒ, ಇವರು ಮಾಡಬೇಕು ಅಂತಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನ ಲೋಕಲ್ ಅಲ್ಲಿರುವಂತ ಸ್ಥಳೀಯ ಬೇರೆ ಬೇರೆ ಸಣ್ಣ ಪುಟ್ಟ ಅಧಿಕಾರಿಗಳು ಮಾಡಿದ್ರೆ ಸಾಕಾಗತ್ತೆ. ಆದ್ರೆ ಅನುರಾಧ ಅವರ ಗಮನಕ್ಕಿರಲಿ. ಏನ್ರಿ ಇದು? ಬಸವರಾಜ್ ಅವರೇ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಅಂತ ತಕ್ಷಣ ನಿಮ್ಮ ಹೆಸರೇ ಬರೋದು. ಅಲ್ಲಿ ತಹಶೀಲ್ದಾರ್ ಇರ್ತಾರೋ ಮತ್ತೊಬ್ಬರು ಇರ್ತಾರೋ ಬೇರೆ ವಿಚಾರ. ಹಾಗಾಗಿ ಬಸವರಾಜ್ ಅವರೇ, 4 ಆರ್ಒ ಪ್ಲಾಂಟ್ಗಳಿದೆ, 3 ಕೆಟ್ಟೋಗಿದೆ, ಗಮನ ಹರಿಸಿ. ಅಂಡ್ ಧೀರಜ್ ಮುನ್ರಾಜು ಅವರು ಇದರ ಬಗ್ಗೆ ಗಮನ ಹರಿಸಿ ದಯವಿಟ್ಟು. ನೀವು ಆ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ನಮಗೆ. ಆಮೇಲೆ ಧೀರಜ್ ಮುನ್ರಾಜು ಅಲ್ಲಿ ಶಾಸಕರು, KH ಮುನಿಯಪ್ಪ ಉಸ್ತುವಾರಿ, ದೇವನಹಳ್ಳಿ. ಓಕೆ, ಇದು ಯಾವುದಕ್ಕೆ ಬರುತ್ತೆ ಧೀರಜ್ ಮುನ್ರಾಜು ಅಂದ್ರೆ? ಅಲ್ಲಲ್ಲ, ಈಗ ದೇವನಹಳ್ಳಿ MLA ನಿಜವಾಗಿ ಮುನಿಯಪ್ಪ. ಅದಕ್ಕೆ ಹೇಳಿದೆ. ನಮ್ಮ ರಿಪೋರ್ಟರ್ ಹತ್ರ ಕೇಳೋಣ ಬನ್ನಿ. ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಓಕೆ. ಶರತ್ ಬಚ್ಚೇಗೌಡರು, ಅದು ಅವರು ಬರ್ತಾರಾ? ಇಬ್ಬರಿಬ್ರು ಬರ್ತಾರೆ. ಓಕೆ, ಇರ್ಲಿ ಬಿಡಿ, ತೊಂದರೆ ಇಲ್ಲ. ನಮ್ಮ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಇಲ್ಲಿ ಮೇನ್ಲಿ ಶಾಸಕರು ಯಾರು? ಧೀರಜ್ ಮುನ್ರಾಜು ಹೆಂಗ್ ಬರ್ತಾರೆ? ಮತ್ತೆ ದೇವನಹಳ್ಳಿ ಅಂತ ಹೇಳುವಾಗ ಮತ್ತೆ ಮುನಿಯಪ್ಪ ಯಾಕೆ ಬರ್ತಾ ಇಲ್ಲ? ಮುನಿಯಪ್ಪ ಅಲ್ವಾ ದೇವನಹಳ್ಳಿ MLA? ಹೆಂಗಿದು? ಒಂದು. ಎರಡನೇದಾಗಿ ಇದನ್ನು ಯಾರು ಗಮನ ಹರಿಸಬೇಕು? ಈಗ ಜಿಲ್ಲಾಡಳಿತ ಅಂತ ಹೇಳುವಾಗ ಜಿಲ್ಲಾಧಿಕಾರಿಗಳೇ ಮಾಡಬೇಕು ಅಂತಲ್ಲ, ಅಲ್ಲಿ ಸಣ್ಣ ಪುಟ್ಟವರೆಲ್ಲ ಇರ್ತಾರೆ. ಯಾಕೆ ಮಾಡ್ತಾ ಇಲ್ಲ ಅಂತ ಮಂಜುನಾಥ್? ಜಯಪ್ರಕಾಶ್ ಶೆಟ್ಟಿ, ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನ ಅಂತಂದ್ರೆ ಇಡೀ 4 ತಾಲೂಕುಗಳಿಗೆ ಒಂದು ಜಿಲ್ಲಾಡಳಿತ ಭವನ ಇರುವಂತದ್ದು. ಇಲ್ಲಿ ದೇವನಹಳ್ಳಿಯಲ್ಲಿ ಜಿಲ್ಲಾ ಕಚೇರಿ ಇದ್ರೂ ಕೂಡ ಅಲ್ಲಿ KH ಮುನಿಯಪ್ಪ ಅವರು ಶಾಸಕರು ಆಗಿದ್ರು ಕೂಡ ಇಡೀ 4 ತಾಲೂಕುಗಳಿಂದ ಕೂಡ ಜನ ಜಿಲ್ಲಾಡಳಿತ ಭವನದಲ್ಲಿ ಪ್ರತಿನಿತ್ಯ ಕೂಡ ಸಾವಿರಾರು ಜನ ಬರ್ತಾರೆ. ಅಲ್ಲಿ ಕೆಲಸವನ್ನ ಮಾಡಿಸ್ಕೊಳ್ಳೋದಕ್ಕೆ ಪ್ರತಿದಿನ ರುದ್ರ ಆಗಿರ್ಬೋದು, ವಯೋರುದ್ರ ಆಗಿರ್ಬೋದು, ವಯಸ್ಸಾಗಿರೋರು ಇರ್ಬೋದು, ಮಹಿಳೆಯರು ಇರ್ಬೋದು, ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ. DC ಭವನದಲ್ಲಿ ಕೇವಲ 4 ಆರ್ಒ ಪ್ಲಾಂಟ್ಗಳು ಮಾತ್ರ ಇದೆ. ಅದರಲ್ಲಿ ಕೇವಲ ಒಂದೇ ಒಂದು ಪ್ಲಾಂಟ್ ಮಾತ್ರ ವರ್ಕ್ ಆಗ್ತಾ ಇದೆ. ಇನ್ನು 3 ಪ್ಲಾಂಟ್ಗಳು ಸುಮಾರು 3-4 ತಿಂಗಳಿನಿಂದ ಕೆಟ್ಟು ನಿಂತಿದೆ. ಅಲ್ಲೇ ಓಡಾಡ್ತಾ ಇದ್ದಾರೆ ಅಧಿಕಾರಿಗಳು. ಅಲ್ಲಿರ್ತಕ್ಕಂಥ ಎಲ್ಲಾ ಇಲಾಖೆ ಅಧಿಕಾರಿಗಳು ಅಲ್ಲೇ ಓಡಾಡ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರು ಹೋಗಿ ಅಲ್ಲಿ ನೀರು ಕುಡಿಬೇಕು ಅಂತ ಹೋಗಿ ಗ್ಲಾಸ್ ಎತ್ತಿ ಅದನ್ನ ಓಪನ್ ಮಾಡಿದ್ರೆ ಎಲ್ಲಾ ವೈರ್ಗಳು ಕಿತ್ತೋಗಿದೆ, ಅಲ್ಲಿ ನೀರು ಸಿಗ್ತಾ ಇಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಕೇವಲ ಜಿಲ್ಲಾಡಳಿತದಲ್ಲಿ ಇರ್ತಕ್ಕಂಥ ಭವನದಲ್ಲಿ
ಜಿಲ್ಲೆಯಲ್ಲಿ ಇರ್ತಕ್ಕಂತ DC ಅವರು ಒಬ್ಬರೇ ಗಮನ ಹರಿಸುವಂತದ್ದಲ್ಲ, 4 ತಾಲೂಕಿನ MLAಗಳು, ಹೊಸಕೋಟೆ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ನೆಲಮಂಗಲ ಇರ್ಬೋದು, ದೇವನಹಳ್ಳಿ 4 ತಾಲೂಕು MLAಗಳ ಎಲ್ಲಾ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ. ಆದ್ರೆ ನೀರಿಲ್ಲ ಅಂತಂದ್ರೆ ಇವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದೇನು ದೊಡ್ಡ ಮಟ್ಟದಲ್ಲಿ ಏನು ಇದಕ್ಕೆ ಬಂಡವಾಳ ಹಾಕ್ಬೇಕಾದಂತಹ ಅವಶ್ಯಕತೆ ಇಲ್ಲ. ಸಣ್ಣ ಮಟ್ಟದಲ್ಲಿ ಮಾಡಿದ್ರೆ ಪ್ರತಿನಿತ್ಯ ದಣುವಿನಿಂದ ಬಂದಂತ ಸಾರ್ವಜನಿಕರಿಗೆ RO ಪ್ಲಾಂಟ್ಗಳು ಓಪನ್ ಆದ್ರೆ ಖಂಡಿತವಾಗಿ ತಾಪಮಾನ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀರನ್ನ ಹುಡ್ಕೊಂಡು ಬೇರೆ ಬೇರೆ ಕಡೆ ಹೋಗಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ RO ಪ್ಲಾಂಟ್ ಆ ರಿಪೇರಿಗೆ ಏನಂತದ್ದು ಎಷ್ಟಾಗತ್ತೆ ಖರ್ಚು? ನಾನು ಯಾರ್ತಾದ್ರೂ ಮಾಡಿಸ್ಬಿಡ್ಲಾ ಅಂತ ನನಗೆ ಹಂಗನಿಸ್ತಾ ಇದೆ. ಜಿಲ್ಲಾ ಅಲ್ಲಿ ಆಗೋದಿಲ್ಲ ಅಂತಂದ್ರೆ ಪಾಪ ಅಲ್ಲಿ ಯಾರೋ ಸ್ಥಳೀಯರಿದ್ರೆ ಪಾಪ ಮುಂದೆ ಎಲೆಕ್ಷನ್ ನಿಲ್ಲುವರು ಮಾಡಿದ್ರೆ ಹಂಗಾದ್ರೆ ಆಗ್ಲಿ ಅಂತ. ಎಷ್ಟು ಖರ್ಚಾಗತ್ತೆ ಅದಕ್ಕೆ? ಏನ್ ಸೈಡ್ಗೆತ್ತಿ ಬಿಟ್ಟಿದ್ದಾರೆ? ಅದು ಕೂಡ ಹೊಸಕೋಟೆ ನೋಡಿ ವೀಕ್ಷಕರೇ, ಈ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ್ರೆ MLA, ದೇವನಹಳ್ಳಿಯಲ್ಲಿ ಆಮೇಲೆ ಏನು ನೆಲಮಂಗಲ ಏನು ಯಲಾಂಕನ ಯಾವ್ದು ದೊಡ್ಡಬಳ್ಳಾಪುರ ಆಯ್ತು. ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನ್ರಾಜು ಶಾಲೆ ಬಗ್ಗೆ ಅದ್ಭುತವಾಗಿ ಮಾತಾಡ್ತಾ ಇದ್ರು ಮೊನ್ನೆ. ನಾವು ಅದನ್ನು ದೊಡ್ಡ ಸ್ಟೋರಿ ಮಾಡಿ, ಅಂದ್ರೆ ಈ ಭಾಗದವರೆಲ್ಲ ಬರ್ತಾರೆ, ಹೊಸಕೋಟೆಯವರು ಬರ್ತಾರೆ, ದೇವನಹಳ್ಳಿಯವರು ಬರ್ತಾರೆ, ದೊಡ್ಡಬಳ್ಳಾಪುರದವರು ಬರ್ತಾರೆ, KH ಮುನಿಯಪ್ಪ ಅವರು ಶಾಸಕರಾಗಿರುವಂತಹ ಕ್ಷೇತ್ರದವರು ಬರ್ತಾರೆ. 4 ಘಟಾನುಘಟಿಗಳಿದ್ರು ಕೂಡ ಏನೂ ಆಗಿಲ್ಲ ಅಂತಂದ್ರೆ ಏನ್ ಕತೆ? 4 ಜನ ಇದ್ದಾರೆ, ಆದ್ರೆ ಅಲ್ಲಿ ಕೆಲಸಗಳಾಗ್ತಾ ಇಲ್ಲ. ಈಗ ಅವ್ರಿಗದು ಗೊತ್ತಿರುತ್ತೆ ಗೊತ್ತಿಲ್ಲೋದಿಲ್ಲ ಅಂತಲ್ಲ, ನಾನೇ ಅವರ ಗಮನಕ್ಕೆ ತರೋದು. ಯಾಕೆ ಆಗಬಾರದು ಅನ್ನುವಂಥದ್ದು. ಚಪ್ಪರದ ಕಲ್ಲು, ದೇವನಹಳ್ಳಿ DC ಕಚೇರಿಯಲ್ಲಿ ಕುಡಿಯುವ ನೀರಿಲ್ಲ. RO ಪ್ಲಾಂಟ್ 4 ಇದೆ, 3 ಡಮಾರ್, 1 ಮಾತ್ರ ಅರ್ಧಂಬರ್ಧ ಇದೆ. ಅದನ್ನು ಕೂಡ ಯಾರು ಕೇರ್ ಮಾಡೋರಿಲ್ಲ. ಆದಷ್ಟು ಬೇಗ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಬೇಕು ಅಂತೇಳಿ ನಮ್ಮೆಲ್ಲರ ಮನವಿ. ಇದರ ಬಗ್ಗೆ ಒಂದು ಸಚಿತ್ರ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡ್ಕೊಂಡ್ಬರೋಣ. ಬೇಸಿಗೆ ಆರಂಭ ಆಗಿದೆ. ಸಾಕಷ್ಟು ತಾಪಮಾನ ಈಗಾಗಲೇ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದೆ. ಕುಡಿಯೋ ನೀರಿನ ಸಮಸ್ಯೆ ಕೂಡ ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಆಗ್ತಾ ಇದೆ. ಇದರ ನಡುವೆ ಜಿಲ್ಲಾಡಳಿತ ಭವನದಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟು ರೀತಿಯಲ್ಲಿ ಉಲ್ಬಣ ಆಗಿದೆ. ಯಾಕೆಂತಂದ್ರೆ ಇಲ್ಲಿನ ಒಂದು RO ಪ್ಲಾಂಟ್ಗಳು ಸಂಪೂರ್ಣವಾಗಿ ಕೆಟ್ಟು ನಿಂತಿರುವುದು. ನಾನು ಈಗ ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ DC ಕಚೇರಿಯಲ್ಲಿ ನಾನಿರುವಂತದ್ದು. ಇಲ್ಲಿ ಸುಮಾರು ಕಮರ್ಷಿಯಲ್ RO ಪ್ಲಾಂಟ್ಗಳನ್ನ 3-4-5 RO ಪ್ಲಾಂಟ್ಗಳನ್ನ ಈಗಾಗಲೇ ಮಾಡಲಾಗಿದೆ. ಆದ್ರೆ RO ಪ್ಲಾಂಟ್ಗಳು ಸರಿಯಾಗಿ ಕೆಲಸ ಮಾಡಿ ಅದೆಷ್ಟು ದಿನಗಳಾಗಿಲ್ಲೋ ಗೊತ್ತಿಲ್ಲ. ನಾವು ನೋಡಬಹುದು, ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಿ, ನೀರು ಬರೋದಿಲ್ಲ, ಜೊತೆಗೆ ಕೇವಲ ಇಲ್ಲೊಂದು ಗ್ಲಾಸ್ ಮಾತ್ರ ಇದೆ. ನೀರಿನ ವ್ಯವಸ್ಥೆ ಇಲ್ಲ. ಬೇಸಿಗೆ ಆಗ್ತಾ ಇದೆ. DC ಕಚೇರಿಗೆ ಸಾಕಷ್ಟು ಜನ ಬರ್ತಾರೆ. ಕಚೇರಿಗೆ ಬಂದಂತವರು ನೀರನ್ನ ಹುಡ್ಕೊಂಡೋಗಿ ಇಲ್ಲಿ ಬಂದು ನೋಡಿದ್ರೆ ಈ ರೀತಿಯ ಪರಿಸ್ಥಿತಿ. ನೀರು ಬರ್ತಾ ಇಲ್ಲ. RO ಪ್ಲಾಂಟ್ ಕೆಟ್ಟು ನಿಂತಿದೆ. ಸುಮಾರು ರೀತಿಯಲ್ಲಿ ಇಲ್ಲಿ ಧೂಳು ಕುತ್ಕೊಂಡಿದೆ. ಇದೆಷ್ಟು ದಿನ ಆಗಿದೆಯೋ ಇದು ಕೆಟ್ಟು ನಿಂತು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿನ ಅಧಿಕಾರಿಗಳು ಇದೇ ಒಂದು ಜಾಗದಲ್ಲಿ ಓಡಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಇದನ್ನೆಲ್ಲ ಗಮನಿಸಿದವರು ಇಲ್ವಾ ನನಗೆ ಅಂತೂ ಗೊತ್ತಿಲ್ಲ. ನಾನು ಒಳಗೆ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಬಹುದು, ನಾವು ಈಗಾಗಲೇ ಕಮರ್ಷಿಯಲ್ RO ಪ್ಲಾಂಟ್ಗಳನ್ನ DC ಕಚೇರಿಯ ಮೊದಲನೇ ಮಹಡಿ ಮತ್ತೆ ತಳಮಹಡಿಯಲ್ಲಿ ಹಾಕಲಾಗಿದೆ. 3-4 ಏನು RO ಪ್ಲಾಂಟ್ಗಳಲ್ಲಿ ಏನು ಈಗಷ್ಟೇ ಒಂದು RO ಪ್ಲಾಂಟ್ ಕೆಲಸ ಮಾಡ್ತಾ ಇದೆ. ಆದ್ರೆ ಇನ್ನು ಇರುವಂತಹ ಎಲ್ಲ RO ಪ್ಲಾಂಟ್ಗಳು ಯಾವೂ ಕೂಡ ತುಕ್ಕಿಡಿದು ಈ ರೀತಿಯಾಗಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಬಿದ್ದಿದ್ದೇವೆ. ನಾವು ನೋಡಬಹುದು, ಈಗ RO ಪ್ಲಾಂಟ್ ಅಂತ ಮಾಡಿದ್ರೆ ಇದನ್ನ ರೆಡಿ ಮಾಡಿಸೋದು ಯಾವ ಲೆಕ್ಕನೂ ಅಲ್ಲ. ಯಾಕಂದ್ರೆ ಇದು ಜಿಲ್ಲಾಡಳಿತ ಭವನ ಇರತಕ್ಕಂಥ DC ಕಚೇರಿಯಲ್ಲಿ, DC ಕಚೇರಿ ಬಳಿಯಲ್ಲೇ ಈ ರೀತಿಯಾದಂತಹ ಒಳಗಡೆ ಪರಿಸ್ಥಿತಿ ಇದ್ರೆ ಇನ್ನ ಇಡೀ ಜಿಲ್ಲೆಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಕೂಡ ನೀವು ಮನಗೊಳ್ಳಬೇಕು. ಯಾಕಂತಂದ್ರೆ ಸಂಪೂರ್ಣವಾಗಿ ಹಾಳಾಗಿದೆ. ಇದನ್ನ ರೆಡಿ ಮಾಡಿಸ್ತಕ್ಕಂಥ ಕೆಲಸಕ್ಕೂ ಕೂಡ ಹೋಗಿಲ್ಲ. ಇಲ್ಲಿರ್ತಕ್ಕಂಥ RO ಪ್ಲಾಂಟ್ಗಳೇ ಪರಿಸ್ಥಿತಿ ಹೀಗಾದ್ರೆ ಇಡೀ ಜಿಲ್ಲೆಯಲ್ಲೆಲ್ಲ ಪರಿಸ್ಥಿತಿ ಯಾವ ರೀತಿ ಅಂತಕ್ಕಂಥ ಅದು ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ಈ ಕೂಡಲೇ ಎಚ್ಚೆತ್ತುಕೊಂಡು DC ಅವರಾಗಿರ್ಬೋದು, ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ RO ಪ್ಲಾಂಟ್ಗಳನ್ನ ರೆಡಿ ಮಾಡಬೇಕು. ಜೊತೆಗೆ ಇಲ್ಲಿನ DC ಕಚೇರಿಗೆ ಬರ್ತಕ್ಕಂಥ ಜನರ ದಾಹವನ್ನ ನೀಗಿಸಬೇಕಾಗಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬಚ್ಚೇಗೌಡ್ರೆ ನಮಸ್ತೆ. ಶರತ್ ಬಚ್ಚೇಗೌಡ್ರೆ ನಮಸ್ತೆ. ಸರ್ ನಮಸ್ಕಾರ. ಸರ್, ಇದು ನಿಮ್ಮ ಗಮನಕ್ಕೆ ಇದೆಯಲ್ಲ ಗೊತ್ತಿಲ್ಲ. ಈ ಚಪ್ಪರದ ಕಲ್ಲು ದೇವನಹಳ್ಳಿ DC ಕಚೇರಿ ಇದೆಯಲ್ಲ ಸರ್, ಹೌದು ಸರ್. ಅಲ್ಲಿ ಈಗ ನಿಮ್ಮ ಕ್ಷೇತ್ರದ ಮತದಾರರು ಕೂಡ ಬರ್ತಾರೆ ಅಲ್ಲಿಗೆ. ಹೌದು ಸರ್, ಗ್ರಾಮಾಂತರ ಜಿಲ್ಲೆ ಪೂರ್ತಿ. ಹೌದೌದು, ಅದು 4 ಬರುತ್ತೆ ಅಲ್ಲಿ. ಆಮೇಲೆ ಯಾವುದು ದೇವನಹಳ್ಳಿ, ದೊಡ್ಡಬಳ್ಳಾಪುರ. ಬಟ್ ಅದೇನು ಅಂದ್ರೆ ಸರ್, ಅಲ್ಲಿ ಈ RO ಪ್ಲಾಂಟ್ ಇದೆ, 4 RO ಪ್ಲಾಂಟ್ ಇದೆ ಸರ್. ಓಕೆ. 3 ಕೆಟ್ಟೋಗಿದೆ. ಓಕೆ. ಒಂದು ಅರ್ಧಂಬರ್ಧ ಇದೆ ಈಗ. ಓಕೆ. ಸೊ ಒಂದು ತಿಂಗಳಾಗ್ತಾ ಬಂತು ಸರ್. ಓಕೆ. ಬಂದವರು ತುಂಬಾ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ ಪಾಪ, ಗ್ರಾಮೀಣ ಭಾಗದಿಂದ ಬಂದಂತವರೆಲ್ಲ. ಓಕೆ. ಒಂದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್, ಅದನ್ನು ಸ್ವಲ್ಪ ಒಂದು ನೋಡಿದ್ರೆ ಒಳ್ಳೇದಿತ್ತು ಅಂತ. ಸರ್ ಖಂಡಿತ ಮಾಡ್ತಾನೆ. ಗಮನಕ್ಕೆ ಬಂದಿರಲಿಲ್ಲ. ಗಮನಕ್ಕೆ ಬಂದ್ರೆ ಈಗಾಗಲೇ ನಾವು ಮಾಡ್ತಾ ಇದ್ವಿ. ಖಂಡಿತ. ಈಗ ಉದಾಹರಣೆಗೆ ಈಗ ನಮ್ಮ ತಾಲೂಕಲ್ಲಿ ನೋಡಿದ್ರೆ ನಾವು ಆಲ್ಮೋಸ್ಟ್ ಆಲ್ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ
ನಮ್ ಜನದ ಕೈಲೇ ನಾವು ಮೇಂಟೈನ್ ಮಾಡಿಸ್ತಾ ಇದೀವಿ. ಹೌದು, ಹೌದು, Almost ಹೌದು. ಅಲ್ಲಿ ಕೂಡ ಸಮಸ್ಯೆ ಇಲ್ಲದೆ ಇದ್ದಂಗೆ Yes, fault yes. ಇಲ್ದೇ ಇದ್ದಂಗೆ ನೋಡ್ತಾ ಇದೀವಿ. Yes. ಇದು ಏನ್ ಆಗಿದೆ, ಇದು ಕೆಮಿಕಲ್ ಡೋಸರ್ ಪ್ರಾಬ್ಲಮ್ ಆಗಿದ್ಯಾ, ಫಿಲ್ಟರ್ ಪ್ರಾಬ್ಲಮ್ ಆಗಿ ಏನ್ ತಿಳ್ಕೊಂಡು ಈಗಲೇ ನಾನು ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಅವ್ರಿಗೆ ಇದನ್ನ ಎಚ್ಚರಿಕೆ ತಂದು ಕೂಡಲೇ ಅದನ್ನ ಜಾರಿಗೆ ತರಬೇಕು. ನೀವು ಹೇಳಿದಾಗೆ ಫಂಡಮೆಂಟಲ್ ನೀರು ಕೊಡೋದು ನಮ್ ಜವಾಬ್ದಾರಿ ಬಿಡಿ ಅಲ್ಲಿ. ಅದನ್ನ ಕೂಡಲೇ ನಾನು ಮಾತಾಡ್ತೀನಿ. ಮಾತಾಡಿದನ್ನ ಏನು ತುರ್ತಾಗಿ ಬಗೆಹರಿಸಕ್ಕೆ ಏನ್ ಮಾಡಬೇಕು. ನಿಮ್ಮಂತ ಈ ಯಂಗ್ಸ್ಟರ್ಸ್ ಗಳಿದಾರೆ, ಪಾರ್ಟಿ ಡಿಸ್ಪೆಕ್ಟ್, ನಾನು ಪಾರ್ಟಿ ಬಗ್ಗೆ ಹೇಳ್ತಾ ಇಲ್ಲ, ಅಂದ್ರೆ ಒಂದು ಕೆಲಸ ಮಾಡೋರಂತಿದ್ದಾಗ ನಮಗೆ ಹೇಳೋದಕ್ಕೂ ಖುಷಿ ಆಗುತ್ತೆ. ಇಲ್ಲ ಸರ್, 1-2 ದಿನದೊಳಗಡೆ ಫಲಿತಾಂಶ ಕೊಟ್ಟು ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದು ರಿಸಲ್ಟ್ ಬಂದಿರಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶರತ್ ಬಚ್ಚೇಗೌಡ್ರೆ, ಥ್ಯಾಂಕ್ ಯು ವೆರಿ ಮಚ್. ಶರತ್ ಬಚ್ಚೇಗೌಡ್ರ ಮಗ ಇಂಡಿಪೆಂಡೆಂಟ್ ಆಗಿ ಗೆದ್ರು. MTB ನಾಗರಾಜ್ ವಿರುದ್ಧ ಬಹಳ ಸುಲಭ ಅಲ್ಲ, MTB ನಾಗರಾಜ್ ಅವರ ವಿರುದ್ಧ ಎಲ್ಲ ಗೆಲ್ಲೋದು ಮತ್ತೊಂದು ಅಂತೇಳಿ ನಂತರ ಕಾಂಗ್ರೆಸ್ ಬಂದ್ರು, ಈಗೆಲ್ಲ ಆಯ್ತು, ಇರ್ಲಿ ಬಿಡಿ. ಫೈನಲ್ ಏನ್ ಗೊತ್ತಾ, ನೀವು ಯಾವುದೇ ಪಾರ್ಟಿ ಆಗಿರಿ ಸರ್, ಕೆಲಸ ಮಾಡಿದ್ರ ಜನಗಳದು, ಆಮೇಲೆ ಸ್ಪಂದಿಸಿದ್ರ. ಈಗ ಇಷ್ಟೆಲ್ಲ ಹೇಳಿದಾಗ ಈಗ ನಾನೇನ್ ಹೇಳಿದೆ ನೋಡಿ ಸರ್, ಅಲ್ಲಿ ಅವ್ರು ಹೇಳ್ಬಹುದು ನೋಡಿ, 4-5 ಶಾಸಕರ ಕ್ಷೇತ್ರಕ್ಕೆ ಬರುತ್ತೆ ಅದು. ನಾನು ಮೊನ್ನೆ ಧೀರಜ್ ಮುನ್ರಾಜು ಅವರು ಬಿಜೆಪಿ ಶಾಸಕರು. ಬಿಜೆಪಿ ಪ್ರಶ್ನೆ ಅಲ್ಲ ನನಗೆ. ಶಾಲೆ ಬಗ್ಗೆ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಅಂತಂದ್ರೆ, ಶಾಲೆ ಬಗ್ಗೆ, ಖರ್ಚು ವೆಚ್ಚಗಳ ಬಗ್ಗೆ, ಒಂದೊಂದು ಮಕ್ಕಳಿಗೆ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದನ್ನ ಏನು ವಿವರಿಸ್ತಾ ಹೋದ್ರು ಅಂತಂದ್ರೆ, ಅಲ್ಲಿ ಶಿವಲಿಂಗೇಗೌಡರು ಸ್ವಲ್ಪ ಕಿರಿಕಿರಿ ಮಾಡಿದ್ರು. ನನಗೆ ಶಿವಲಿಂಗೇಗೌಡರ ಬಗ್ಗೆ ವೆರಿ ಫಸ್ಟ್ ಟೈಮ್ ಕೋಪ ಬಂದಿದ್ದು ಮೊನ್ನೆನೆ. ಎಷ್ಟು ಮಾತಾಡ್ತೇ ಕೂತ್ಕೊ ಅಂತ ಅಂದ್ಬಿಟ್ರು ನಮ್ಮ ಅರಸೀಕೆರೆ ಧೀರಜ್ ಮುನ್ರಾಜು. ಇರ್ಲಿ, ಯಾರಾದ್ರೆ ಏನಂತೆ, ನಾನು ಒಂದೇ ಮಾತು ಹೇಳ್ತಿರೋದು ಸರ್, ಈ ಸಮಾಜದ ಬಗ್ಗೆ ಕಳಕಳಿ ಇಲ್ಲದಿದ್ರೆ ನಿಮ್ಮ ಪಾರ್ಟಿ ಯಾವನ್ಗೆ ಬೇಕ್ರಿ? ಸಮಾಜದ ಬಗ್ಗೆ ಕಳಕಳಿ ಇರಬೇಕು, ನಮ್ಮ ಜನರ ಬಗ್ಗೆ ಕಳಕಳಿ ಇರಬೇಕು, ಆಮೇಲೆ ಎಲ್ಲ ದೇಶ ಮೊದಲು. ಸೊ ಹಾಗಾಗಿ ಶರತ್ ಬಚ್ಚೇಗೌಡರಿಗೆ ನಾನು ಇದನ್ನು ಹೇಳಿದ್ದೀನಿ, 2 ದಿನದಲ್ಲಿ ರಿಪೇರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರೆ. ಮತ್ತೆ ಅಲ್ಲಿ ನಿಮಗೆ ಫ್ಲೋರೈಡ್ ಪ್ರಾಬ್ಲಮ್ ಬಹಳ ಇದೆ. ನೀವು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದ ಕೆಲವು ಗ್ರಾಮಗಳಿಗೆ ಹೋಗ್ಬೇಕು. ನಾನು ಹೋಗಿದ್ದೆ, ನಾನು ಭಯ ಪಟ್ಬಿಟ್ಟೆ. ಅಲ್ಲಿ ಹೆಂಗಾಗಿದೆ ಅಂತಂದ್ರೆ 40-50 ವರ್ಷದಲ್ಲೆಲ್ಲ ಮುದುಕಾಗ್ಬಿಡ್ತಾರೆ. ಬಿಕಾಸ್ ಆಫ್ ವಾಟರ್, ಕಂಟಾಮಿನೇಟೆಡ್ ಫ್ಲೋರೈಡ್ ವಾಟರ್. ಮಿಷನ್ ಹಾಳಾಗ್ಬಿಡ್ತದೆ, ಹಲ್ಲು ಹಾಳಾಗ್ಬಿಡ್ತದೆ, ಬೆನ್ನು ಸವೆತಾಗ್ಬಿಡ್ತದೆ. ಈಗ ವೀರಪ್ಪ ಮೊಯ್ಲಿ ಮತ್ತೊಂದು ಈ ಏತ ನೀರಾವರಿ ಯೋಜನೆ ಅಂತ ಏನು ಬರ್ತಾ ಇದೆಯಲ್ಲ, ಗಲಾಟೆ ಮತ್ತೊಂದೆಲ್ಲ ಆಗ್ತದೆ, ಬೇರೆ ವಿಚಾರ. ಒಮ್ಮೆ ನೀರು ಸಿಕ್ಕಿಬಿಟ್ರೆ ನಿಜವಾಗ್ಲೂ ಅದನ್ನು ಯಾರು ಮಾಡಿದ್ರು ಅವರನ್ನ ತುಂಬಾ ಫೋಟೋ ಇಟ್ಟು ಪೂಜೆ ಮಾಡುವಂತ ಟೈಮ್ ಬರಬಹುದು. ಅಲ್ಲಿ ಕರಾವಳಿ ಭಾಗದಲ್ಲಿ ತೀವ್ರ ಹೋರಾಟಗಳು ಇದೆ, ನಮ್ಮ ನೀರು ಹಾಳು ಮಾಡ್ತಾ ಇದ್ದಾರೆ ಮತ್ತೊಂದು ಅಂತ ಹೇಳಿ. ಹಾಗಾಗಿ ನನಗೆ ರಮೇಶ್ ಕುಮಾರ್ ಅವರು ಹೇಳಿದಂತ ಒಂದು ಮಾತು ನೆನಪು ಬಂತು. ಕನಕಪುರದ ಮಾಜಿ MLA, ಕನಕಪುರದ ಶ್ರೀನಿವಾಸಪುರದ್ದು ಅಂದ್ರೆ ಸ್ಪೀಕರ್, ನೋಡ್ರಪ್ಪ ನೀವು ಆ ನೀರು ನಮಗೆ ನೀವು ತೊಳೆದು ಬಿಟ್ಟು ನಮಗೆ ಕೊಡಿ ಅಂತ ಕೇಳಿದ್ರು ಅವರು. ಆಮೇಲೆ ರಮೇಶ್ ಕುಮಾರ್ ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ, ಈ HN ವ್ಯಾಲಿ ಮಾಡಿಬಿಟ್ಟು, HN ವ್ಯಾಲಿ ಅಲ್ಲ ಹೌದು, ಇಲ್ಲಿಂದ ಕೊಳಚೆ ನೀರನ್ನ ಶುದ್ಧೀಕರಿಸಿ ತಗೊಂಡೋಗಿ ಅಲ್ಲಿ ಇದಕ್ಕೆ ಬಿಟ್ಟು, ಯಾವುದಕ್ಕೆ, ಕೋಲಾರಕ್ಕೆ ಬಿಟ್ಟು, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಭಾಗ ಒಂದೇ ಇದರಲ್ಲಿ ಬರುತ್ತೆ. ಮುಂದಿನ ದಿನಮಾನಗಳ ಅಂತರ್ಜಲ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಇದೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ